ಏಯ್ ಏನು ಮಾಡ್ತಾ ಇದೀಯಾ? ಟ್ರೆಡ್ಮಿಲ್ ಮಾಡ್ತಾ ಇದ್ದೀನಿ. ಯಾಕೆ ಇಷ್ಟೊತ್ತು ಗಂಟೆ ಮಾಡ್ತಾ ಇದೀಯಾ? ನಿಂಗೆ ಗೊತ್ತಿಲ್ವಾ? ಕೀರ್ತಿ ಸುರೇಶ್ ಗೊತ್ತಲ್ವಾ ನಿಂಗೆ? ಅವರು ವೆಯ್ಟ್ ಲಾಸ್ ಮಾಡಿದ್ರು ಟ್ರೆಡ್ಮಿಲ್ ಜಾಸ್ತಿ ಮಾಡಿ ಮಾಡಿ. ಓ ಹೌದಾ? ಅದೇ ನನ್ನ ಡಾರ್ಲಿಂಗ್ ಕೀರ್ತಿ ಸುರೇಶ್ ಅವರು. ಡಾರ್ಲಿಂಗ್ ಅವಳು. ಬಾ ಆಕ್ಚುಲಿ ಇನ್ನೊಂದು ಆಫ್ ಮಾಡ್ಬಿಟ್ಟು ಅವ್ರು ಇನ್ನೊಂದು ಹೇಳಿದ್ದಾರೆ ಏನು ಅಂತ ನಾನು ನಿಂಗೆ ಹೇಳ್ಕೊಡ್ತೀನಿ. ಆಪೂರಿಲ್ಲಿ கீர்த்தி சுரேஷ் ಅವರು ಒಂದು வீடியோನ அப்லோட் ಮಾಡಿದ್ದಾರೆ, ನೀನು ಅದನ್ನ ನೋಡು ಫಸ್ಟ್. ஆக்சுவலா நான் வெயிட் லாஸ் பண்ணபோது ஃபர்ஸ்ட் வந்து நிறைய லூஸ் பண்ணிட்டேன். ஸோ ஐ ஆல்சோ மேட் அ மிஸ்டேக் தேர். என்னன்னா எனக்கு அப்போ அந்த வெயிட் லாஸ் பற்றிலாம் பெருசாக தெரியாது. ஸோ அந்த டைமில் நான் பண்ணது வந்து நிறைய கார்டியோ பண்ணிட்டேன். நிறைய கார்டியோ பண்ணனால அந்த கண்ணெல்லாம் போயிடுச்சு. ஸோ அப்படியே ரொம்ப ஒட்டிட்டேன். ஸோ அந்த அந்த ஒரு ப்ராப்ளமும் இருந்துச்சு. அதுக்கப்புறம் ஐ ஸ்லோலி ஸோ நான் வந்து எனக்கு ஜிம் செட் ஆகல போல அப்படின்னு நினச்சி. தட் வாஸ் அ மை ராங் நோஷன் அபவுட் ஜிம். பட் இவென்ச்சுவலி கொஞ்சம் ஸ்ட்ரென்த்தும் இருக்கணும் அப்படின்னு தோணுச்சு. அதனால ஸ்ட்ரென்த் ட்ரைனிங் பண்ண ஆரம்பித்தேன் இந்த லாஸ்ட் 2.5 years. அதுக்கப்புறமா தான் இப்போ ஐ எம் ஃபீலிங் ஐ எம் அட் மை பெஸ்ட் அப்படிங்கிற மாதிரி. ನೋಡ್ದಾ ಅವ್ರು ಹೇಳಿರೋದೇನು, ನಾನು ಜಾಸ್ತಿ ಕಾರ್ಡಿಯೋ ಮಾಡೋದ್ರಿಂದ ನನ್ನ ಕಣ್ಣು ನನ್ನ ಕೆನ್ನೆ ಒಳಗಡೆ ಹೊಂಟೋಯ್ತು ಅಂದ್ಬಿಟ್ಟು ನಾನು ಜಿಮ್ ಬಗ್ಗೆ ತಪ್ಪು ತಿಳ್ಕೊಂಡು ಅವರು ಎಕ್ಸಸೈಸ್ನ ಡ್ರಾಪ್ ಮಾಡಿಬಿಟ್ರು. ಇಲ್ಲಿ ನಾನು ವಿಷಯ ಹೇಳ್ತಾ ಇದ್ದೆ ಅಂದರೆ, ನೀವು ಸ್ಟಾರ್ಟ್ ಮಾಡ್ತೀನಿ ವೆಯ್ಟ್ ಲಾಸ್ ಮಾಡ್ತೀನಿ ಅಂದಾಗ ಹೈ ಇಂಟೆನ್ಸಿಟಿ ಎಕ್ಸಸೈಸ್ನ ಫಸ್ಟು ನೀವು ಸ್ಟಾರ್ಟ್ ಮಾಡಿದಾಗ ಸ್ಟ್ರೆಂತ್ ಟ್ರೈನಿಂಗು ತುಂಬಾ ಇಂಪಾರ್ಟೆಂಟು. ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕಾದ್ರೆ ನಿಮ್ಮ ಡಯಟು 100% ನೀವು ಪ್ರಾಪರಾಗಿ ಪ್ರಿಪೇರ್ ಮಾಡಿ ನೀವು ಮಾಡಬೇಕು. ಓಕೆ, ಆವಾಗ ನೀವು 3 ಆಯಾಮದಿಂದ ಮಾಡಿದಾಗ ಮಾತ್ರ ನಿಮ್ಮ ವೆಯ್ಟ್ ಲಾಸ್ ಜರ್ನಿಲಿ ನಿಮಗೆ ಚೆನ್ನಾಗಿರೋದು. ಇಲ್ಲಾಂದರೆ ನಿಮ್ಮ ಮಸಲ್ದು ಟೋನ್ ಇದೆಯಲ್ಲ ಅದು ಲೂಸ್ ಆಗಿಬಿಡುತ್ತೆ, ಸ್ಟ್ರೆಂತ್ ಬರಲ್ಲ. ವೆಯ್ಟ್ ಲಾಸ್ ಜೊತೆಗೆ ಅರ್ಧ ಗಂಟೆ 1 hour ಥ್ರೆಡ್ಮಿಲ್ ಮಾಡಿದ್ರೆ ಏನು ಸುಖ ಇಲ್ಲ. ಆವಾಗ ಜಿಮ್ ಬಗ್ಗೆ ತಪ್ಪಾಗಿ ತಿಳ್ಕೊತೀರಾ. ಇಷ್ಟೇ. ವೆಯ್ಟ್ ಲಾಸ್ಗೆ ನಾವು ಜಾಸ್ತಿ ಥ್ರೆಡ್ಮಿಲ್ ಮಾಡಕ್ ಹೋದ್ರೆ ಫ್ಯಾಟ್ ಲಾಸ್ ಜೊತೆ ಮಸಲ್ ಲಾಸ್ ಆಗ್ತಿರ್ತದೆ. ಹೌದು. ಓಕೆ, ಸೊ ಮಸಲ್ ಲಾಸ್ ಆಗದೆ ಮಸಲ್ ಟೋನ್ ಆಗಬೇಕು ಅಂದ್ರೆ ಸ್ಟ್ರೆಂತ್ ಟ್ರೈನಿಂಗ್ ಜೊತೆಲಿ ಆಡ್ ಮಾಡಬೇಕು. ಆಫ್ ಕೋರ್ಸ್. ಅದ್ರ ಜೊತೆಗೆ ನಿಮ್ಮ ಡಯಟ್ ಸುದ ನೀಟ್ನೆಸ್ ಆಗಿರಬೇಕು. ಓಕೆ, ನಾನು ಇದು ಫಾಲೋ ಮಾಡ್ತೀನಿ. ಥ್ಯಾಂಕ್ ಯು.